ನೋಡಿ, ಈ ಹೇಳಿಕೆ ಇದೆಯಲ್ಲ, ಇದು ವಿತ್ ರೆಕಾರ್ಡ್ ನಮಗೆ ಸಿಕ್ಕಿರುವಂಥದ್ದು. ಯಾವುದೇ ಹೇಳಿಕೆ ಇದು ನೀವು ಮತ್ತೊಮ್ಮೆ ಅರ್ಥ ಮಾಡ್ಕೊಳ್ಳಿ, ಇದು ಪರ ವಿರೋಧ ಅಂತ ಮಾಡ್ತಿರೋದಲ್ಲ, ಏನಾಗಿದೆ ಅನ್ನೋದನ್ನ ನಾನು ಹೇಳ್ತಾ ಇದ್ದೆ. ಇದು ಇರುವಂಥದ್ದು ಯಾವುದೆಲ್ಲ ರೆಕಾರ್ಡ್ಗಳಲ್ಲಿ ಬಂದರೂ ಕೆಲವೊಂದು ಹೇಳ್ತೀನಿ ನಾನು ನಿಮಗೆ, ಯಾವನ್ನೂ ಬಿಡೋ ಪ್ರಶ್ನೆ ಇಲ್ಲ ಇಲ್ಲಿ, ಆಯ್ತಾ? ಇದರಲ್ಲಿ ಆ ಥರ ತಪ್ಪೊಪ್ಪಿಗೆ ಕಬೂಲಾತಿ ಹೇಳಿಕೆ. ನೋಡಿ, ಪ್ರಾಯ 34 ವರ್ಷ, ತಂದೆ ಸುಧಾಕರ್ ರಾವ್, ವಾಸ ಶ್ರೀ ನವದುರ್ಗ ಪ್ರಸಾದ್, ಹೌಸಿಂಗ್ ಬೋರ್ಡ್ ಕಾಲೋನಿ ಬಳಿ, ಕುಕ್ಕಂದೂರು ಗ್ರಾಮ, ಕಾರ್ಕಳ ತಾಲೂಕು, ಉಡುಪಿ ಜಿಲ್ಲೆ. ಅದು ನಾನು ಯಾವುದೇ ಬೆದರಿಕೆ ಹಾಗೂ ಆಮಿಷಕ್ಕೆ ಒಳಗಾಗದೆ ನೀಡಿದ ನನ್ನ ಸ್ವಇಚ್ಛಾ ಹೇಳಿಕೆ. ಇದು ರೆಕಾರ್ಡ್, ಅದನ್ನು ತೋರಿಸ್ತಾ ಇದ್ವಿ ನಾವು, ಆಯ್ತಾ? ಯಾರೋ ಬಂದು ಹೇಳಿದ್ರು ರೆಕಾರ್ಡ್ ಕೊಡಬೇಕು ಅಂತೀವಿ ನಾವು, ನೀವು ರೆಕಾರ್ಡ್ ತೋರಿಸಪ್ಪ ಅಂತೀವಿ. ಓಕೆ, ಈಗ ಈ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಏನ್ ಬಂತು, ಈತನ ಬಗ್ಗೆ ಇದ್ದಂತೆ ಕೆಲವು ಆರೋಪಗಳು ಪ್ರತ್ಯಾರೋಪಗಳು ಏನಿತ್ತು. ಎಲ್ಲರೂ ಸಂತೋಷ್ ರಾವ್ ಅಮಾಯಕ ಅಂತಾರೆ. ಈಗ ಹೋರಾಟ ಆಗ್ತಿರೋ ಸಂತೋಷ್, ಆದರೆ ಸಂತೋಷ್ ರಾವನ್ನ ಈಗ ಒಂದು ಕ್ಲಿಯರ್ ಕಟ್ ಹೇಳ್ಬಿಡ್ತೀನಿ, 4 ಜನ ಜೈನ್ಸ್ ಮತ್ತು ಸಂತೋಷ್ ರಾವ್ ಇಷ್ಟರಲ್ಲೇ ಸುತ್ತಾ ಇದೆಯಲ್ವ. ಈಗ ಮರುತನಿಖೆ ಆದ್ರೆ ಇವರನ್ನೇ ಮಾಡಬೇಕಲ್ವಾ? ಅವರಿಲ್ಲ, ಆ 4 ಜನರನ್ನ ಮುಟ್ಬೇಡಿ ಅಂತ ಅವ್ರು ಹೇಳಂಗಿಲ್ಲಲ್ಲ, ಅಥವಾ ಇವರನ್ನ ಮುಟ್ಬೇಡಿ ಅಂತ ಇವ್ರು ಹೇಳಂಗಿಲ್ಲಲ್ಲ. ಇಷ್ಟೇ ಕ್ಲಾರಿಟಿ ನಾನು ಕೊಡ್ತಿರೋದು ನಿಮಗೆ. ಆಗೋದಿದ್ರೆ ಎಲ್ಲರದ್ದು ಮತ್ತೆ ಆಗಲಿ ಅಷ್ಟೇ, ಸಿಂಪಲ್. 3ನೇ ವ್ಯಕ್ತಿ ಯಾರಾದ್ರೂ ಎಂಟ್ರಿ ಇದ್ರೆ ಅದು ಹೇಳಬೇಕಿಲ್ಲ, ಇವನು ಕೂಡ ಒಬ್ಬ ಇದ್ದಾನೆ. ಅದನ್ನ ನಿನ್ನೆ ಕೂಡ ಹೇಳಿದೆ ನಾನು, ನಾವು ಮಾತಾಡಿ ನಾವು ಬೊಬ್ಬೆ ಹೊಡೆದು ಡಿಬೇಟ್ ಇಬ್ಬರನ್ನು ಕರೆದು ಅದು ಮಾಡೋ ಒಂದು ದಿವಸ ಫೈನಲ್, ಅದರಲ್ಲೇನು ಲಾಭ ಇಲ್ಲ ಅಂತ. ಇಲ್ಲ ಇದನ್ನು ಸರ್ಟಿಫಿಕೇಟ್ ತಗೊಂಡೋಗಿ ಸಿದ್ದರಾಮಯ್ಯನವರು ಕೊಡೋಣ, ಅದರಲ್ಲೂ ಲಾಭ ಇಲ್ಲ. ಸುಪ್ರೀಂ ಕೋರ್ಟ್ಗೆ ಇದನ್ನು ಹೇಳಬೇಕು. ಸುಪ್ರೀಂ ಕೋರ್ಟ್ ಒಪ್ಪಬಹುದು, ಒಪ್ಪದೇನೆ ಇರ್ಬೋದು, ಅದು ಇದೆ. ಇಲ್ಲಿ ಸಂತೋಷ್ ರಾವ್ ಬಗ್ಗೆ ಕೆಲವು ಸತ್ಯ ಹೇಳ್ತೀವಿ. ಸಂತೋಷ್ ರಾವ್ ಕಾರ್ಕಳದವರು, ಆತನ ತಂದೆ ಶಿಕ್ಷಕರಾಗಿದ್ದರು, ನಿಜ. 2ನೇ PUC ವರೆಗೆ ಸೈನ್ಸ್ ವಿಭಾಗದಲ್ಲಿ ಓದಿದ್ರು, ಅವರೇ ಒಪ್ಕೊಂಡಿರುವಂತದ್ದು. ಕರಾಟೆಯಲ್ಲಿ ಬ್ಲಾಕ್ ಬೆಲ್ಟ್ ಪಡೆದಿದ್ರು, ಸದೃಢ ವ್ಯಕ್ತಿ ಅವರು, ನಿಜ. ಸಂತೋಷ್ ರಾವ್ ಕರಾಟೆ ಹೇಳ್ಕೊಡ್ತಾ ಇದ್ದ ಟೀಚರ್ ಕೂಡ, ನಿಜ. ಸಂತೋಷ್ಗೆ ಸ್ಕಿಜೋಫ್ರೇನಿಯಾ ಎಂಬ ವ್ಯಾಧಿ ಇತ್ತು. ಇದನ್ನ ಅವರನ್ನ ಚೆಕ್ ಮಾಡದಂತೆ ಡಾಕ್ಟರ್ ಕೂಡ ಹೇಳಿದ್ದಾರೆ. ಡಾಕ್ಟರ್ ರೂಪಾಲಿ ಅವರನ್ನ ಚೆಕ್ ಮಾಡಿದ್ರು. ಆಮೇಲೆ ಮಾಬಲ್ ಶೆಟ್ಟಿ, ಚಂದ್ರಶೇಖರ್, 3 ಡಾಕ್ಟರ್ಸ್ ವಿತ್ ರೆಕಾರ್ಡ್. ಸಂತೋಷ್ ಬಗ್ಗೆ ಅಂದಿನ ಪತ್ರಿಕೆಯನ್ನು ಸುದ್ದಿ ಮಾಡಿತ್ತು, ಅದು ಕೂಡ ಪತ್ರಿಕೆ ತುಣುಕಿದೆ. ಸೌಜನ್ಯ ಕೇಸ್ ಜೊತೆ ಇನ್ನೊಂದು ಕೇಸ್ ಬಯಲಾಯ್ತಂತೆ. ಮರ್ನಾಡ್ ಎಂಬಲ್ಲಿ ಅತ್ಯಾಚಾರ ಯತ್ನ ನಡೆದಿರುತ್ತೆ. ಆ ಪ್ರಕರಣದಲ್ಲೂ ಸಂತೋಷ್ ರಾವ್ ಆರೋಪಿಯಂತೆ. ಇದು ಮಂಗಳೂರಿನ ಒಂದು ಪತ್ರಿಕೆ ಇನ್ವೆಸ್ಟಿಗೇಷನ್ ಮಾಡಿದಂತ ಒಂದು ರಿಪೋರ್ಟ್. ಸೌಜನ್ಯ ರೇಪ್ ಅಂಡ್ ಮರ್ಡರ್ ಸತ್ಯ ಇಬ್ಬರಿಗಷ್ಟೇ ಗೊತ್ತು. ಹಾಗಿದ್ರೆ ಈಗ ಯಾರು? ಒಂದು ಸೌಜನ್ಯ, ಮತ್ತೊಬ್ರು ಆ ಮಂಜುನಾಥ ಸ್ವಾಮಿ. ಸೌಜನ್ಯ ಬದುಕಿಲ್ಲ, ದೇವರು ಮಾತಾಡ. ಯಮ ಏನೋ ಎಲ್ಲರನ್ನು ತಗೊಂಡೋಗ್ತಾನಂತಲ್ಲ, ಇದ್ರೆ ಆತನೇ ರಕ್ಕಸರಿಗೆ ನರಕದ ಹಾದಿ ತೋರಿಸಲಿ. ನಾವೀಗ್ಲೂ ಅದನ್ನೇ ಈತನೋ ಅವರೋ ಆತನೋ ಇವರೋ ಯಾರೇ ಆಗಿ ಶಿಕ್ಷೆ ಆಗಬೇಕು. ಇದು ಮಾತ್ರ ನಮ್ಮ 1 ಪಾಯಿಂಟ್ ಎಜೆಂಡಾ. ಅದರ ಮಿಡ್ಲಲ್ಲಿ ಕೂಡ ನಾನು ಹೇಳಿದೆ, ಅನೇಕ ಕೇಸ್ಗಳು ಯಾವುದೇ ದಾಖಲೆಗಳಿಲ್ಲದೆ ಹಾಗೆ ಬರ್ಖಾಸ್ತ್ ಆಗಿ ಹೋದಂತ ಅನೇಕ ಘಟನಾವಳಿಗಳಿದೆ. ಆನ್ ರೆಕಾರ್ಡ್ ಅದು ಹಂಗಾಗದಿರಲಿ, ಸಹೋದರಿಗೆ ನ್ಯಾಯ ದೊರಕಲಿ, ಇದು ನಮ್ಮ ಆಶಯ. ಓಕೆ, ನೋಡಿ, ಈ ಹೇಳಿಕೆ ಇದೆಯಲ್ಲ, ಇದು ವಿತ್ ರೆಕಾರ್ಡ್ ನಮಗೆ ಸಿಕ್ಕಿರುವಂಥದ್ದು. ಯಾವುದೇ ಹೇಳಿಕೆ ಇದು ನೀವು ಮತ್ತೊಮ್ಮೆ ಅರ್ಥ ಮಾಡ್ಕೊಳ್ಳಿ, ಇದು ಪರ ವಿರೋಧ ಅಂತ ಮಾಡ್ತಿರೋದಲ್ಲ, ಏನಾಗಿದೆ ಅನ್ನೋದನ್ನ ನಾನು ಹೇಳ್ತಾ ಇದ್ದೆ. ಇದು ಇರುವಂಥದ್ದು ಯಾವುದೆಲ್ಲ ರೆಕಾರ್ಡ್ಗಳಲ್ಲಿ ಬಂದರೂ ಕೆಲವೊಂದು ಹೇಳ್ತೀನಿ ನಾನು ನಿಮಗೆ, ಯಾವನ್ನೂ ಬಿಡೋ ಪ್ರಶ್ನೆ ಇಲ್ಲ ಇಲ್ಲಿ, ಆಯ್ತಾ? ಇದರಲ್ಲಿ ಆ ಥರ ತಪ್ಪೊಪ್ಪಿಗೆ ಕಬೂಲಾತಿ ಹೇಳಿಕೆ. ನೋಡಿ, ಪ್ರಾಯ 34 ವರ್ಷ, ತಂದೆ ಸುಧಾಕರ್ ರಾವ್, ವಾಸ ಶ್ರೀ ನವದುರ್ಗ ಪ್ರಸಾದ್, ಹೌಸಿಂಗ್ ಬೋರ್ಡ್ ಕಾಲೋನಿ ಬಳಿ, ಕುಕ್ಕಂದೂರು ಗ್ರಾಮ, ಕಾರ್ಕಳ ತಾಲೂಕು, ಉಡುಪಿ ಜಿಲ್ಲೆ. ಅದು ನಾನು ಯಾವುದೇ ಬೆದರಿಕೆ ಹಾಗೂ ಆಮಿಷಕ್ಕೆ ಒಳಗಾಗದೆ ನೀಡಿದ ನನ್ನ ಸ್ವಇಚ್ಛಾ ಹೇಳಿಕೆ. ಇದು ರೆಕಾರ್ಡ್, ಅದನ್ನು ತೋರಿಸ್ತಾ ಇದ್ವಿ ನಾವು, ಆಯ್ತಾ? ಯಾರೋ ಬಂದು ಹೇಳಿದ್ರು ರೆಕಾರ್ಡ್ ಕೊಡಬೇಕು ಅಂತೀವಿ ನಾವು, ನೀವು ರೆಕಾರ್ಡ್ ತೋರಿಸಪ್ಪ ಅಂತೀವಿ. ಓಕೆ, ಈಗ ಈ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಏನ್ ಬಂತು, ಈತನ ಬಗ್ಗೆ ಇದ್ದಂತೆ ಕೆಲವು ಆರೋಪಗಳು ಪ್ರತ್ಯಾರೋಪಗಳು ಏನಿತ್ತು. ಎಲ್ಲರೂ ಸಂತೋಷ್ ರಾವ್ ಅಮಾಯಕ ಅಂತಾರೆ. ಈಗ ಹೋರಾಟ ಆಗ್ತಿರೋ ಸಂತೋಷ್, ಆದರೆ ಸಂತೋಷ್ ರಾವನ್ನ ಈಗ ಒಂದು ಕ್ಲಿಯರ್ ಕಟ್ ಹೇಳ್ಬಿಡ್ತೀನಿ, 4 ಜನ ಜೈನ್ಸ್
ಮತ್ತು ಸಂತೋಷ್ ರಾವ್ ಇಷ್ಟರಲ್ಲೇ ಸುತ್ತಾ ಇದೆಯಲ್ವ ಈಗ ಮರುತನಿಖೆ ಆದ್ರೆ ಇವರನ್ನೇ ಮಾಡಬೇಕಲ್ವಾ? ಅವರಿಲ್ಲ ಆ 4 ಜನರನ್ನ ಮುಟ್ಬೇಡಿ ಅಂತ ಅವ್ರು ಹೇಳಂಗಿಲ್ಲಲ್ಲ, ಅಥವಾ ಇವರನ್ನ ಮುಟ್ಬೇಡಿ ಅಂತ ಇವ್ರು ಹೇಳಂಗಿಲ್ಲಲ್ಲ. ಇಷ್ಟೇ ಕ್ಲಾರಿಟಿ ನಾನು ಕೊಡ್ತಿರೋದು ನಿಮಗೆ. ಆಗೋದಿದ್ರೆ ಎಲ್ಲರದ್ದು ಮತ್ತೆ ಆಗಲಿ ಅಷ್ಟೇ, ಸಿಂಪಲ್. ಮೂರನೇ ವ್ಯಕ್ತಿ ಯಾರಾದ್ರೂ ಎಂಟ್ರಿ ಇದ್ರೆ ಅದು ಹೇಳಬೇಕಿಲ್ಲ, ಇವನು ಕೂಡ ಒಬ್ಬ ಇದ್ದಾನೆ. ಅದನ್ನ ನಿನ್ನೆ ಕೂಡ ಹೇಳಿದೆ ನಾನು. ನಾವು ಮಾತಾಡಿ ನಾವು ಬೊಬ್ಬೆ ಹೊಡೆದು ಡಿಬೇಟ್ ಇಬ್ಬರನ್ನು ಕರೆದು ಅದು ಮಾಡೋಣ ಒಂದ್ ದಿವಸ ಫೈನಲಿ. ಅದರಲ್ಲಿ ಏನು ಲಾಭ ಇಲ್ಲ ಅಂತ. ಇಲ್ಲ ಇದನ್ನು ಸರ್ಟಿಫಿಕೇಟ್ ತಗೊಂಡೋಗಿ ಸಿದ್ದರಾಮಯ್ಯನವರು ಕೊಡೋಣ, ಅದರಲ್ಲೂ ಲಾಭ ಇಲ್ಲ. ಸುಪ್ರೀಂ ಕೋರ್ಟ್ಗೆ ಇದನ್ನ ಹೇಳಬೇಕು. ಸುಪ್ರೀಂ ಕೋರ್ಟ್ ಒಪ್ಪಬಹುದು, ಒಪ್ಪದೇನೆ ಇರ್ಬೋದು, ಅದು ಇದೆ. ಇರ್ಲಿ. ಸಂತೋಷ್ ರಾವ್ ಬಗ್ಗೆ ಕೆಲವು ಸತ್ಯ ಹೇಳ್ತೀವಿ. ಸಂತೋಷ್ ರಾವ್ ಕಾರ್ಕಳದವರು. ಆತನ ತಂದೆ ಶಿಕ್ಷಕರಾಗಿದ್ದರು, ನಿಜ. 2ನೇ PUC ವರೆಗೆ ಸೈನ್ಸ್ ವಿಭಾಗದಲ್ಲಿ ಓದಿದ್ರು, ಅವರೇ ಒಪ್ಕೊಂಡಿರುವಂತದ್ದು. ಕರಾಟೆಯಲ್ಲಿ ಬ್ಲಾಕ್ ಬೆಲ್ಟ್ ಪಡೆದಿದ್ರು, ಸದೃಢ ವ್ಯಕ್ತಿ ಅವರು, ನಿಜ. ಸಂತೋಷ್ ರಾವ್ ಕರಾಟೆ ಹೇಳ್ಕೊಡ್ತಾ ಇದ್ದ ಟೀಚರ್ ಕೂಡ, ನಿಜ. ಸಂತೋಷ್ಗೆ ಸ್ಕಿಜೋಫ್ರೇನಿಯಾ ಎಂಬ ವ್ಯಾಧಿ ಇತ್ತು. ಇದನ್ನ ಅವರನ್ನು ಚೆಕ್ ಮಾಡದಂತೆ ಡಾಕ್ಟರ್ ಕೂಡ ಹೇಳಿದ್ದಾರೆ. ಡಾಕ್ಟರ್ ರೂಪಾಲಿ ಅವರನ್ನು ಚೆಕ್ ಮಾಡಿದ್ರು. ಆಮೇಲೆ ಮಾಬಲ್ ಶೆಟ್ಟಿ, ಚಂದ್ರಶೇಖರ್, 3 ಡಾಕ್ಟರ್ಸ್ ವಿತ್ ರೆಕಾರ್ಡ್. ಸಂತೋಷ್ ಬಗ್ಗೆ ಅಂದಿನ ಪತ್ರಿಕೆಯನ್ನು ಸುದ್ದಿ ಮಾಡಿತ್ತು, ಅದು ಕೂಡ ಪತ್ರಿಕೆ ತುಣುಕಿದೆ. ಸೌಜನ್ಯ ಕೇಸ್ ಜೊತೆ ಇನ್ನೊಂದು ಕೇಸ್ ಬಯಲಾಯ್ತಂತೆ. ಮರ್ನಾಡ್ ಎಂಬಲ್ಲಿ ಅತ್ಯಾಚಾರ ಯತ್ನ ನಡೆದಿರುತ್ತೆ. ಆ ಪ್ರಕರಣದಲ್ಲೂ ಸಂತೋಷ್ ರಾವ್ ಆರೋಪಿಯಂತೆ. ಇದು ಮಂಗಳೂರಿನ ಒಂದು ಪತ್ರಿಕೆ ಇನ್ವೆಸ್ಟಿಗೇಷನ್ ಮಾಡಿದಂತ ಒಂದು ರಿಪೋರ್ಟ್. ಸೌಜನ್ಯ ರೇಪ್ ಅಂಡ್ ಮರ್ಡರ್ ಸತ್ಯ ಇಬ್ಬರಿಗಷ್ಟೇ ಗೊತ್ತು. ಹಾಗಿದ್ರೆ ಈಗ ಯಾರು? ಒಂದು ಸೌಜನ್ಯ, ಮತ್ತೊಬ್ರು ಆ ಮಂಜುನಾಥ ಸ್ವಾಮಿ. ಸೌಜನ್ಯ ಬದುಕಿಲ್ಲ, ದೇವರು ಮಾತಾಡ. ಯಮ ಏನೋ ಎಲ್ಲರನ್ನು ತಗೊಂಡೋಗ್ತಾರಂತಲ್ಲ, ಇದ್ರೆ ಆತನೇ ರಕ್ಕಸರಿಗೆ ನರಕದ ಹಾದಿ ತೋರಿಸಲಿ. ನಾವೀಗ್ಲೂ ಅದನ್ನೇ ಈತನೋ ಅವರೋ ಆತನೋ ಇವರೋ ಯಾರೇ ಆಗಿ ಶಿಕ್ಷೆ ಆಗಬೇಕು. ಇದು ಮಾತ್ರ ನಮ್ಮ 1 ಪಾಯಿಂಟ್ ಎಜೆಂಡಾ. ಅದರ ಮಿಡ್ಲಲ್ಲಿ ಕೂಡ ನಾನು ಹೇಳಿದೆ, ಅನೇಕ ಕೇಸ್ಗಳು ಯಾವುದೇ ದಾಖಲೆಗಳಿಲ್ಲದೆ ಹಾಗೆ ಬರ್ಖಾಸ್ತ್ ಆಗಿ ಹೋದಂತ ಅನೇಕ ಘಟನಾವಳಿಗಳಿದೆ. ಆನ್ ರೆಕಾರ್ಡ್ ಅದು ಹಂಗಾಗದಿರಲಿ.